ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಒಂದು ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಇನ್ನೊಂದು ಬಂದು ಶಾಲಾ ಹಂತದಲ್ಲಿ ತಯಾರಿಸಲಾಗಿರ್ತಕ್ಕಂತಹ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಇದು 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಪ್ರಶ್ನೆಗಳ ಮಾದರಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡೋಣ. 16 ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂತಹ ಬಹು ಆಯ್ಕೆ ಪ್ರಶ್ನೆಗಳು. ಜಸ್ಟ್ ನಾನು ಪ್ರಶ್ನೆಗಳನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಮಕ್ಕಳೇ. ಪಂಡಿತ ತಾರಾನಾಥರು ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದರು. ಇಲ್ಲಿ ಬಡವ ಪದದ ವಿರುದ್ಧಾರ್ಥಕ ಪದ. ಮಾನವನ ಜೀವನ ನೋವು ನಲಿವುಗಳಿಂದ ಕೂಡಿರುತ್ತದೆ. ಇಲ್ಲಿ ನೋವು ನಲಿವು ಎನ್ನುವ ಪದ. ಗಾಂಧೀಜಿಯವರ ಆತ್ಮಕಥೆ ಯಾವುದು? ರಾಜ ಪದದ ತತ್ಸಮ ತದ್ಭವ ರೂಪ ಯಾವುದು? ಇವನಿಗಿಲ್ಲಿ ಭಯವು ಮಗು ಅಭಯ ಮೂರ್ತಿ ಈತನು ಭರತ ಚಕ್ರವರ್ತಿ ಇವನು ಅನ್ನ. ಇಲ್ಲಿ ಬಾಹುಬಲಿಯ ಅನ್ನ ಯಾರು? ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ನಾಟಕ ಯಾವುದು? ಅಬ್ದುಲ್ ಕಲಾಂ ಅವರಿಗೆ ಕನಸಿನಲ್ಲಿ ವಿಶಾಲವಾದ ಮರುಭೂಮಿ ಕಂಡಿತು. ಇಲ್ಲಿ ವಿಶಾಲವಾದ ಎಂಬ ಪದವನ್ನು ಬಿಡಿಸಿ ಬರೆದಾಗ. ಕಲಾಂ ರವರು ಉತ್ತಮ ವಿಜ್ಞಾನಿಯಾಗಿದ್ದರು. ಇಲ್ಲಿ ವಿಜ್ಞಾನಿ ಎನ್ನುವುದು. ಬಣ್ಣ ಬಣ್ಣದ ಹಕ್ಕಿ ಉಳಿಯುತ್ತಿದ್ದವು. ಇಲ್ಲಿ ಬಣ್ಣ ಎನ್ನುವ ಪದವು ಈ ವ್ಯಾಕರಣಾಂಶದ ಭಾಗವಾಗಿದೆ. ಮಾತನಾಡದೆ ದುಡಿಯುವ ಪ್ರೀತಿ ಪಡೆದ ಕರೆಗಳೇ, ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನಿಳಗಳೇ. ಸಾಲುಗಳು ಇರುವ ಈ ಪದ್ಯದ ಆಶಯ ಏನು ಅಂತ. ಕುರಿಗಳ ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು, ಓದುವ ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು. ಈ ಕವಿತೆಯಲ್ಲಿ ಅಡಗಿರ್ತಕ್ಕಂತಹ ಭಾವವೇನು? ಜನರು ರಾಘವಾಚಾರ್ಯರನ್ನು ಹೀಗೂ ಕರೆಯುತ್ತಿದ್ದರು. ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ಈ ಪಿಕ್ಚರನ್ನು ನೋಡಿಬಿಟ್ಟು ಇಲ್ಲಿರ್ತಕ್ಕಂತಹದ್ದು ಒಂದು ಮಸೀದಿನ ಬಸದಿನ ಮಂದಿರ ಚರ್ಚ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಬರೀಬೇಕಾಗತ್ತೆ. ಇನ್ಸ್ಪೆಕ್ಟರ್ ಮೀಗೈಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು. ಇಲ್ಲಿ ವಿದ್ಯಾರ್ಥಿಗಳಿಗೆ 5 ಪದಗಳನ್ನು ಕೊಟ್ಟರು. ಇವುಗಳ ಪೈಕಿ ಗಾಂಧೀಜಿಯವರು ಬರೆದ ತಪ್ಪು ಪದ ಇದು. ಆಂಡಲಮ್ಮ ಆಸ್ಪತ್ರೆ ಸೇರಿದಾಗ ರಾಘವಾಚಾರ್ಯ ಮನೆಯಲ್ಲಿರಲಿಲ್ಲ, ಎಲ್ಲೋಗಿದ್ರು ಅಂತ. ಅಮೆರಿಕದ ಪ್ರಜೆಯಾದ ಪಾಲ್ ಕೆಲನ್ ಎಂಬುವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ವಿಧಿಸಿತ್ತು. ಪಾಲ್ ಕೆಲನ್ಗೆ ಶಿಕ್ಷೆಯಾಗಲು ಕಾರಣವೇನು ಅಂತ. ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಪ್ರಶ್ನೆ ಸಂಖ್ಯೆ 17 ಮತ್ತು 18ಕ್ಕೆ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಕೆಳಗಡೆ 1-2 ಕ್ವಶನ್ಸನ್ನು ಕೊಟ್ಟಿದ್ದಾರೆ. ದೇವಿ ಮತ್ತು ಸುಬ್ಬ ದಂಪತಿಗಳು ಯಾವ ಜಿಲ್ಲೆಯಲ್ಲಿ ನೆಲೆ ನಿಂತಿದ್ದರು? 2ನೇ ಪ್ರಶ್ನೆ ಬಂದು ಸುಕ್ರಿ ಅವರು ಎಷ್ಟನೆಯವರಾಗಿ ಜನಿಸಿದರು? ಇದು ಸುಕ್ರಿ ಬೊಮ್ಮನಗೌಡ ಅಂತಕ್ಕಂಥ ಒಂದು ಪಾಠದ ಗದ್ಯ ಆಗಿದೆ. ಇದು ನೋಡಿಕೊಂಡು ನೀವು ಉತ್ತರಗಳನ್ನು ಮಾಡ್ಕೋಬಹುದು. ಪ್ರಶ್ನೆ ಸಂಖ್ಯೆ 19ಕ್ಕೆ ಒಂದು ಪ್ಯಾರಾಗ್ರಾಫನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆ 19 ತಾರಾನಾಥರಂತೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಒಂದು ಗುಣಗಳಾವುವು? ಇದರಲ್ಲಿದೆ, ಆರಾಮಾಗಿ ನೀವು ನೋಡಿಕೊಂಡು ಆನ್ಸರ್ನ ಬರೀಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ 20ಕ್ಕೆ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. 20ನೇ ಸಂಖ್ಯೆಗೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಆಚಾರಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಪ್ರಶ್ನೆ ಹೀಗಿದೆ, ತಾಯಿ ತನ್ನ ಮಗು ಯಾವ ಗುಣಗಳಿಂದ ಜಗಕ್ಕೆ ಜ್ಯೋತಿಯಾಗಬೇಕೆಂದು ಬಯಸುತ್ತಾಳೆ ಅಂತ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 2-3 ವಾಕ್ಯದಲ್ಲಿ ಉತ್ತರಿಸಿ. 21ನೇ ಪ್ರಶ್ನೆ ಸಂಖ್ಯೆ, ಈ ಚಿತ್ರದಲ್ಲಿ ಕಾಣಿಸುವಂತಹ ಒಂದು ವ್ಯಕ್ತಿಗಳ ಹೆಸರನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಕನಸು ಮತ್ತು ಸಂದೇಶದ ಪಾಠದಿಂದ ಬಂದಿರತಕ್ಕಂತಹ ಒಂದು ಚಿತ್ರ ಆಗಿರುತ್ತೆ ಇದು. ನೆಕ್ಸ್ಟ್ ಬರ್ತಕ್ಕಂಥದ್ದು 22ನೇ ಪ್ರಶ್ನೆಗೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಗದ್ಯ ಭಾಗವನ್ನು ಓದಿಕೊಂಡು 22ನೇ ಪ್ರಶ್ನೆ ಸಂಖ್ಯೆ, ಕಲಾಂ ಅವರ ಕನಸಿನಲ್ಲಿ ಗಾಂಧೀಜಿ ಏನೆಂದು ಮಾತನಾಡಿದರು? ಇದನ್ನು ನೀವು ಬರೀಬೇಕಾಗತ್ತೆ. 23ನೇ ಪ್ರಶ್ನೆ ಸಂಖ್ಯೆಗೆ ಕೆಳಗಡೆ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ. 23 ಅಶೋಕನ ಯಾವ ಸಂದೇಶ ನೀಡಿದನು ಅಂತ ಹೇಳ್ಬಿಟ್ಟು ಇದು ಉತ್ತರವನ್ನು ಬರೀಬೇಕಾಗತ್ತೆ. 24ಕ್ಕೆ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಕೆಳಗಡೆ 24 ಮತ್ತು 25 ಪ್ರಶ್ನೆಗಳು ಕೊಟ್ಟಿದ್ದಾರೆ. 24ನೇ ಪ್ರಶ್ನೆ ಸಂಖ್ಯೆ, ಸುಕ್ರಿ ಅವರಿಗೆ ಯಾವ ಸೊಪ್ಪುಗಳ ಜ್ಞಾನವಿದೆ ಅಂತ. 25ನೇ ಸಂಖ್ಯೆ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಆ ಪದ್ಯಕ್ಕೆ ಜನಪದರ ಸಂಸಾರವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತಕ್ಕಂಥದ್ದನ್ನು ಕ್ವಶನ್ ಇದೆ. 26ನೇ ಸಂಖ್ಯೆ, ಅಕ್ಕ ಇದ್ದರೆ ಭಾವ, ರೊಕ್ಕ ಇದ್ದರೆ ಸಂತೆ, ಮಕ್ಕಳಿದ್ದರೆ ಮನೆಮಾರು, ಹಡೆದವ ನೀ ಇದ್ದರೆ ನಮಗ ಸಾಮ್ರಾಜ್ಯ ಅಂತ ಹೇಳ್ಬಿಟ್ಟು ಈ ಒಂದು ಪದ್ಯದಲ್ಲಿ ಭಾವ, ಸಂತೆ ಹಾಗೂ ಮನೆ ಇವುಗಳ ಇರುವಿಕೆ ಸಾಧ್ಯವಾಗುವುದು ಯಾವಾಗ ಎಂದು ಹೇಳುತ್ತಾರೆ ಅಂತ.
ನೆಕ್ಸ್ಟು ಬರ್ತಕ್ಕಂಥದ್ದು ಪದ್ಯದ ಸಾರಾಂಶವನ್ನು ಬರೆಯೋದು. ಅನ್ವೇಷಣೆ ಪದ್ಯದಿಂದ ಒಂದು ಜೀವ ಶಿವರುದ್ರಪ್ಪ ಅವರು ಬರೆದಿರ್ತಕ್ಕಂಥ ಎಲ್ಲೋ ಹುಡುಕಿದಿಲ್ಲ ದೇವರ ಪದ್ಯದ ಭಾವಾರ್ಥವನ್ನು ನೀವು ಬರಿಬೇಕಾಗತ್ತೆ. ಸಂದರ್ಭ ಮನುಷ್ಯನ ರಕ್ತ ನದಿ ನೀರಿಗಿಂತ ತುಂಬ ಬೆಳೆಯುಳ್ಳದ್ದು. ಬುದ್ಧನ ಸಲಹೆ ಒಂದು ನಿರುಪಮ ಅವರು ಬರೆದಿರ್ತಕ್ಕಂತಹ ಒಂದು ಪಾಠದಿಂದ ಆರಿಸಲಾಗಿದೆ. ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕಳೆ ಕೂಟದಲ್ಲಿ ಅಂತಕ್ಕಂತಹ ಈ ಒಂದು ಪದ್ಯ ಗೌರವಿಸು ಜೀವನದ ಒಂದು DVG ಅವರು ಬರೆದಿರ್ತಕ್ಕಂಥ ಒಂದು ಪದ್ಯವನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥದ್ದು. ಕೊನೆಯದಾಗಿ ಬರ್ತಕ್ಕಂಥದ್ದು ಪತ್ರಲೇಖನ. ಇಲ್ಲಿ ಒಂದು ಅಫಿಷಿಯಲ್ ಲೆಟರನ್ನು ಅಂದರೆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಬರೀತಕ್ಕಂಥ ಒಂದು ಪತ್ರ. ದೀಪ ಅಂತಲೇ ಭಾವಿಸ್ಕೊಂಡು ನಿಮ್ಮ ಶಾಲೆಯ ಒಂದು ವಿಳಾಸವನ್ನು ಬರೆದು ಈ ಒಂದು ಪತ್ರಲೇಖನವನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇದರಲ್ಲಿ ಬರೀ ನಾನು ಕ್ವಶನ್ಸ್ನ ಮಾತ್ರ ತೋರಿಸಿದ್ದೀನಿ, ನಿಮಗೆ ಅಭ್ಯಾಸ ಆಗತ್ತೆ ಅಂತ ಹೇಳಿಬಿಟ್ಟು ಯೂಸ್ ಆಗುತ್ತೆ ಅಂತ ಮಾಡಿದ್ದೀನಿ. ಅರ್ಥ ಆಯಿತು ಅಂತ ತಿಳ್ಕೊತೀನಿ ಮಕ್ಕಳೇ. ಧನ್ಯವಾದಗಳು.